ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಷ್ಟ ಇಲ್ದಿರೋ ಮದುವೆಗೆ ಹಸೆಮಣೆ ಏರಿ ಕುಳಿತುಕೋಬೇಕಾಗ್ತದೆ ಭದ್ರ. ಸಂಚು ಮಾಡಿ ಹೊಂಚು ಹಾಕಿ ಭದ್ರನ ಮದುವೆ ಆಗಲೇಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಂಥ ವಿನಂತಿ ಇವತ್ತು ಮದುಮಗಳಾಗಿ ಹಸೆಮಣೆ ಏರಿ ಕುಳಿತುಕೊಂಡಿದ್ದಾರೆ. ಈ ಕಡೆ ತನ್ನ ತಾಳಿ ಭಾಗ್ಯ ಸುಮಂಗಲಿ ಭಾಗ್ಯವನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಸುಮಂಗಲಿ ಪೂಜೆಯನ್ನು ಮಾಡ್ತಿದ್ದಾಳೆ ವಿದ್ಯಾ. ಅಲ್ಲಿ ಮೋನಾ ಅವರು ಖಂಡಿತ ವಿದ್ಯಾ ನಿನ್ನ ಬದುಕು ಸರಿ ಹೋಗುತ್ತೆ, ನಿನ್ನ ಕಾಪಾಡೋಕೆ ಬಂದೇ ಬರ್ತಾರೆ ಯಾರಾದರೂ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಲೋಕಿ ಬಂದು ಚೆಲ್ವ ಅವ್ರ ಹತ್ರ ಎಲ್ಲ ಸತ್ಯವನ್ನು ಕೂಡ ಹೇಳ್ತಾರೆ. ವಿನಂತಿನೇ ಅವತ್ತು ಶಿವರಾಮೇಗೌಡರು ಜೈಲಿಗೆ ಹೋಗೋದಕ್ಕೆ ಕಾರಣ, ಆಕೆನೇ ನನ್ನ ಹತ್ರ ಫೋನ್ ತೊಗೊಂಡು ಫೋನ್ ಮಾಡಿದ್ದು ಅನ್ನೋ ವಿಷಯವನ್ನು ತಿಳಿಸ್ತಾರೆ. ಹಾಗಾಗಿ ಕ್ವಾಟ್ಲಿ ಹಾಗೆ ಚೆಲ್ವ ಅವರು ಲೋಕಿನ ಕರ್ಕೊಂಡು ಶಿವರಾಮೇಗೌಡರ ಮನೆಗೆ ಬರ್ತಾರೆ. ಇತ್ತ ಕಡೆ ಇಷ್ಟ ಇಲ್ದಿರೋ ಮದುವೆ ಆಗೋಕೆ ಹೊರಟಿರ್ತಕ್ಕಂಥ ಭದ್ರ ಮನಸ್ಸಿಗೆ ವಿರುದ್ಧವಾಗಿ ವಿದ್ಯಾಗೆ ಮೋಸ ಮಾಡ್ತಾ ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟುವುದಕ್ಕೆ ರೆಡಿಯಾಗಿ ಬಿಡ್ತಾರೆ. ಈ ಕಡೆ ತಂದೆ ತನ್ನ ವಿರುದ್ಧವಾಗಿ ಇಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದರೂ ಕೂಡ ಇಲ್ಲಿ ಭದ್ರ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಅಪ್ಪನಿಗೋಸ್ಕರ ವಿನಂತಿ ಕೊರಳಿಗೆ ತಾಳಿ ಕಟ್ಟುವುದಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಗೌಡ್ರಿ ಅಂತ ಹೇಳಿ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಚೆಲ್ವ ಅವರು. ಕೊಟ್ಟಿದ್ದೆ ತಡ, ಈ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನಡಿಬಾರ್ದು. ನನ್ನ ಮಗಳನ್ನು ನೀವು ಯಾವ ಕಾರಣಕ್ಕೆ ಹೊರಗಡೆ ಇಟ್ಟಿದ್ದೀರೋ ಅದು ಎಲ್ಲವೂ ಕೂಡ ಶುದ್ಧ ಸುಳ್ಳು. ನಿಜ ಹೇಳಬೇಕು ಅಂದರೆ ಶಿವರಾಮೇಗೌಡರು ಜೈಲಿಗೆ ಹೋಗೋದಕ್ಕೆ ಕಾರಣ ನನ್ನ ಮಗಳು ವಿದ್ಯಾ ಅಲ್ಲ. ನನ್ನ ಮಗಳು ವಿದ್ಯಾ ಕಾರಣದಿಂದಾಗಿ ಶಿವರಾಮೇಗೌಡರು ಜೈಲಿಗೆ ಹೋಗಿದ್ದಲ್ಲ. ನಿಜವಾಗ್ಲೂ ಶಿವರಾಮೇಗೌಡರು ಜೈಲಿಗೆ ಹೋಗೋದಕ್ಕೆ ಕಾರಣ ಈ ವಿನಂತಿ ಅಂತ ಹೇಳ್ತಾರೆ. ವಿನಂತಿ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಭದ್ರ ಕೆಂಡುವಾಗ್ತಿದ್ದಾರೆ. ಇಲ್ಲಿ ಸಾವಿತ್ರಿ ಹಾಗೆ ವಿನಂತಿ ಅಲ್ಲೇ ನಿಂತಲ್ಲೇ ನಡುಕಿ ಹೋಗ್ತಿದ್ದಾರೆ. ವಿದ್ಯಾ ಕೂಡ ಆ ಒಂದು ಮದುವೆ ನಡೀತಿರೋ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಈ ವಿಷಯ ಕೇಳಿ ಅವಳಿಗೂ ಕೂಡ ಶಾಕ್ ಆಗತ್ತೆ. ನಾನಲ್ವಾ ಮಾಡಿದ್ದು, ವಿನಂತಿ ಹೇಗೆ ಅಪ್ಪ ಸುಳ್ಳು ಹೇಳ್ತಿದ್ದಾರಾ ಅಂತ. ಆದರೆ ಲೋಕಿ ಬಂದು ಸತ್ಯ ಹೇಳಿದಾಗ ಎಲ್ರಿಗೂ ಕೂಡ ಗೊತ್ತಾಗತ್ತೆ ವಿನಂತಿನೇ ಈ ಷಡ್ಯಂತ್ರದ ಹಿಂದೆ ಇದ್ದದ್ದು ಅಂತ. ಹಾಗಾದ್ರೆ ಈ ಒಂದು ಮದುವೆ ನಡೆಯತ್ತಾ ಇಲ್ವಾ, ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.